ಏನ್ ನೋಡು ಅಂತೀಯಮ್ಮ, ತಲೆ ನೋಡಿದ್ರೆ ಒಂದೇ ಒಂದ್ ಸಿಗಲ್ಲ. ಸೀರುನು ಇಲ್ಲ, ಎಂತದೂ ಇಲ್ಲ. ಅಯ್ಯೋ ಅತ್ತೆ, ಅದು ಯಾಕೋ ತಲೆ ಎಲ್ಲ ಬುಳುಬುಳು ಅಂದಂಗಾಗುತ್ತೆ. ಅದಕ್ಕೇನೆ ನೀವಲ್ದೆ ನನ್ನ ತಲೆ ಇನ್ಯಾರು ನೋಡ್ತಾರೆ ಹೇಳ್ರಿ. ಅವಾಗ ಏನ್ ನೋಡಿ ತಲೆ ಬಾಸ್ತಿದ್ರಿ, ನಾನು ಹೊಸ್ತ ಮದ್ವೆ ಆದಾಗ. ಅದೇ ನೆನಪಾಗುತ್ತೆ ಅತ್ತೆ. ಹೌದೇನೆ? ಅಯ್ಯೋ ಅದನ್ನೆಲ್ಲ ಇನ್ನೂ ನೆನ್ಪಿಕ್ಕೇನಿದೆ ನೋಡಿ ಮಾದೇವಿ. ಅಯ್ಯೋ 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 ಅಯ್ಯೋ, ಏನಿಲ್ಲ ಸ್ಮಕ, ನೀನು ಹೊಲ್ತಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಟ್ಟವಳೆ. ಅವಳ ಕಂಡನೇ ಆಗ್ತಿಲ್ಲ ನಿಮ್ಮ ಅತ್ತೆಗೆ. ಈಗ ನೋಡಿದೆ ಅತ್ತೆ ಸೊಸೆ ನಗ್ನಗ್ತಾನ ಹೆಂಗೆ ಮಾತಾಡ್ತಾ ಇದ್ದ ನೋಡು. ಏನು ನೋಡ್ತಾ ಇದ್ದೆ ನಿಮ್ಮ ಅತ್ತೆ ಆ ಮಾದೇವಿಗ? ಏನೋ ಕಿತಾಪತಿ ಮಾಡವಳೆ. ಗ್ಯಾರಂಟಿ ಇವಳು ಏನೋ ಸ್ಕೆಚ್ ಹಾಕೊಂಡೆ ಬಂದವಳೆ ದೊಡ್ಡದಾಗಿ. ಮೊದಲು ಇವಳನ್ನ ಆಚೆ ಕಳಿಸೋ ಲಸ್ಮಕ್ಕ, ಇಲ್ಲಾಂದ್ರೆ ನಿಮಗೆ ಕಷ್ಟ ನೋಡು. ನಾನು ನೋಡ್ತಾ ಇದ್ದೀನಿ, ನೋಡ್ದ ಎಷ್ಟೊಂದು ಮರಳು ಮಾಡ್ಬಿಟ್ಟಳೆ ನಮ್ಮ ಅತ್ತೆನ. ನಾನೇನು ಅಂದ್ಕೊಂಡಿದ್ದೆ, ಈ ಮಾದೇವಿ ನಿಜವಾಗ್ಲೂ ಬದಲಾಗಿರ್ಬೋದೇನೋ. ಏನೋ ಬಂದೇವಳಲ್ಲ ಬಿಡು, ಬರಲಿ ಇಷ್ಟು ವರ್ಷ ಆದ್ರೂ ಜೊತೆಗಿರಲಿಲ್ಲ, ಇನ್ಮೇಲಾದ್ರೂ ಜೊತೆಗಿರೋಣ ಅಂತ ನಾವು ಅಂದ್ಕೊಂಡಿದ್ರೆ, ಇವಳು ನೋಡಿದ್ರೆ ನಮ್ಮನ್ನೇ ಸೈಡ್ಗೆ ಹಾಕೊಂಡು ಕಾಣ್ತಾಳೆ. ನಮ್ಮನ್ನ ಸೈಡ್ಗೆ ಹಾಕಕ್ಕೆ ಹೋದ್ರೆ ನಾವು ಬಿಟ್ಬಿಡ್ತೀವ ಹೇಳು? ಅತ್ತೆ, ನೀವು ಏನು ನೋಡ್ತಾ ಇದ್ರೆ ನಮ್ಮಮ್ಮಯ್ಯನೇ ನೆನಪು ಬರುತ್ತೆ. ಆದರೆ ನಮ್ಮಮ್ಮಯ್ಯ ಈಗ ಇಲ್ವಲ್ಲ, ಭೂಮಿ ಮೇಲೆ ಹೋಗ್ಬಿಡ್ತು. ಅದೇ ಬೇಜಾರು ಅತ್ತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ನಾನಿಲ್ವಾ? ನಾನು ಇದ್ದೀನಲ್ಲ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಹಂಗಲ್ಲ, ನಮ್ಮಮ್ಮ ಇದ್ದಾಗ ನನ್ನ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ಎಲ್ಲ ಕೇಳೋದು, ಹೇಳ್ದಂಗೆಲ್ಲ ದುಡ್ಡು ಕೊಡೋದು ಖರ್ಚಿಗೆ. ಆದರೆ ಆ ದುಡ್ಡೆಲ್ಲನ ಇವಾಗ ಯಾರು ಕೊಡ್ತಾರೆ ಅಂತ. ನಾನಿದ್ದೀನಲ್ಲೇ, ನಾನು ಕೊಡ್ತೀನಿ ಬಿಡು, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನನ್ನ ಮೊಮ್ಮಕ್ಕಳೇ ತಾನೇ ಅವರು. ಈಗ ಈ ಮನೆಗೂ ಇನ್ನೇನು ಯಾರು ಇಲ್ಲ. ಲಾವಣ್ಯ ಇನ್ನೇನು ಯಾರನ್ನ ಓಡೋಗಿ ಮದ್ವೆ ಆದ್ಲು, ಹೋದ್ರೆ ಹೋಗ್ತಾಳೆ ಬಿಡು. ಈಗ ನಮ್ಮ ಅನು ಇದ್ದಾಳೆ, ಕಿರಣ್ ಇದ್ದಾನೆ, ಅವರಿಬ್ರು ಮದ್ವೆನ ಜಾಮ್ ಜೂಮ್ ಅಂತ ಮಾಡೋಣ. ನನಗೆ ಮೊಮ್ಮಕ್ಕಳು ಮದುವೆ ಮಾಡೋ ಅಂತ ಯೋಗನೇ ಇಲ್ವಲ್ಲಪ್ಪ ದೇವ್ರೇ ಅಂತ ಅನ್ಕೊಂಡಿದ್ದೆ. ಹೆಂಗೋ ನೀನು ಒಳ್ಳೆ ಟೈಮಿಗೆ ಬಂದೆ ಕಣೆ ನಮ್ಮ ಮನೆಗೆ ಮಾದೇವಿ. ಹೌದಾ ಅತ್ತೆ, ನಾನು ನೀವು ಈ ಥರನೇ ಅಂದ್ಕೊಂತೀರ ಅಂತಾನೆ ಬಂದಿದ್ದು ಇಲ್ಲಿಗೆ. ನನ್ನ ಮಕ್ಕಳು ಇನ್ಮೇಲೆ ನಿನ್ನ ಮೊಮ್ಮಕ್ಕಳು ಅತ್ತೆ. ನೀನೇ ನೋಡ್ಕೋಬೇಕು ಅವ್ರನ್ನ. ಅವ್ರನ್ನ ದಡ ಸೇರಿಸೋ ಜವಾಬ್ದಾರಿ ನಿಂದು. ಮಕ್ಕ ಇವಳು ಆ್ಯಕ್ಟಿಂಗ್ನಲ್ಲಿ ಪಿಕ್ಚರ್ ಹೀರೋಯಿನ್ಗಳನ್ನೇ ಮೀರಿಸ್ತಾಳೆ, ಹಂಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ. ಬಾ ಬಾ ಅತ್ತೆ. ಅತ್ತೆ ಏನೇ ಲಸ್ಮಕ್ಕ, ಬಂದ್ಯಾ? ಎಲ್ಲ ಮುಗೀತಾ? ಅದೇತ ರಾಗಿದು ಎತ್ತ ಕಳೆನೋ ಏನೋ ಐತೆ ಅಂತ ಹೇಳ್ತಿದ್ರಿ, ತೆಗೆದು ಬಂದ್ರ? ಎಲ್ಲಿ ಅವನು ವಿವೇಕಪ್ಪ? ಅವ್ರು ಬರ್ಲಿಲ್ಲ, ಅಲ್ಲೇ ನೀರಿಕ್ತಾ ಇದ್ದಾರೆ. ಅಲ್ಲ ಏನತ್ತೆ ಇವತ್ತೇನು ಆಶ್ಚರ್ಯ? ಮಾದೇವಿ ತಲೆಗೆ ಏನ್ ನೋಡ್ತಾ ಇದ್ದ ನೀನು? ಹ್ಞೂ ಕಣೆ, ನೋಡ್ತಿದ್ದೆ. ಯಾಕೆ ನೋಡ್ಬಾರ್ದೆ? ಹಂಗಲ್ಲ ಕಣಕ ಗಿರಿಯಕಯ್ಯ, ಅದು ಮಾದೇವಿ ಮಗ ಸತ್ ಮೇಲೆ ಹೊರಟೆ ಹೋದ್ಲು ಮೊಮ್ಮಕ್ಕಳನ್ನ ಕರ್ಕೊಂಡು ಅಂತ ನಿನ್ಗೆ ಸಿಟ್ಟಿತ್ತು. ಬಂದಾಗ್ಲೂ ನೀನೇನು ಅವಳನ್ನ ಒಂದೇ ಸಲ ಮನೆಗೆ ಸೇರಿಸ್ಲಿಲ್ಲ. ಏನೋ ಲಸ್ಮಕ್ಕ ಬಿಡು ಹೋಗ್ಲಿ, ಪಾಪ ಮಕ್ಳಿದಾವೆ ಸೇರ್ಸ್ಕಂತ ಹೇಳಿದ್ಕೆ ನಿನ್ಗೂ ಮನ್ಸ್ಕರ್ಗೆ ಸೇರಿಸ್ಕೊಂಡಿದ್ದೆ. ಆದ್ರೆ ಈಗ ನೋಡಿರಿ ಏನಿದು, ಅತ್ತೆ ಸೊಸೆಲ್ಲ ತಾಯಿ ಮಗಳು ತರ ಕುತ್ಕೊಂಡು ಏನ್ ನೋಡಿಸ್ಕೊಂತಾ ಇದ್ದಾಳ ಅವಳು. ನೀನ್ ಏನ್ ನೋಡ್ತಾ ಇದ್ಯಾ? ಆಶ್ಚರ್ಯ ಆಗ್ತೈತಿ. ಹೌದಾ? ಆಶ್ಚರ್ಯನ? ನಮ್ಮ ಅತ್ತೆ ಹಂಗೆ ತುಂಬಾ ಒಳ್ಳೇದು. ಏನೋ ಪಾಪ ನಾನು ಇಲ್ಲಿರ್ಬೇಕು, ನನ್ನ ಮೊಮ್ಮಕ್ಕಳನ್ನ ನಾನು ಎತ್ತಿ ಆಡಿಸ್ಬೇಕು ಅಂತ ಆಸೆ ಇತ್ತು. ಆದ್ರೆ ನಾನೇ ಸಣ್ಣ ಹುಡುಗನಿಬ್ರು ಕರ್ಕೊಂಡು ಅದೇ ಹೋದೆ ನಾನು ಜಗಳ ಮಾಡ್ಕೊಂಡು. ಅದಕ್ಕೆ ನಮ್ಮ ಅತ್ತೆಗೆ ಸಿಟ್ಟಿತ್ತು. ಈಗ ಬಂದಲ್ಲ, ಈಗ ಸಿಟ್ಟೆಲ್ಲ ಕಳೆದೋಯ್ತು. ಅದಕ್ಕೆ ಇವಾಗ ನನ್ನ ಪ್ರೀತಿಯಿಂದ ನೋಡ್ಕೊಂತ ಆಯ್ತೆ. ಹೌದೇನತ್ತೆ? ಏನು ಅವಳ ಪ್ರೀತಿ ಕರ್ಗೋಗ್ಬಿಟ್ಟಿರೋ ತರ ಇದೆಯಾ? ಹೂ ಕಣೆ ಲಸ್ಮಕ್ಕ, ನಮ್ಮ ಮಾದೇವಿ ತುಂಬಾ ಒಳ್ಳೆಯವಳು, ಮಕ್ಕಳು ಅಷ್ಟೇ ತುಂಬಾ ಒಳ್ಳೆಯವರು. ಹೆಂಗನು ನಮ್ಮ ಮನೆಗೆ ಯಾರು ವಾರಸ್ದಾರ ಇಲ್ವಲ್ಲಪ್ಪ ಅಂತ ಅನ್ಕೊಂಡಿದ್ವಿ. ಇವಳು ಮನೆ ಬಿಟ್ಟು ಹೋದ್ಮೇಲೆ ಹೆಂಗೋ ಈಗ ಬಂದಿದ್ದಾಳೆ. ನಮ್ ಕಿರಣ ಇದ್ದಾನೆ. ಹೌದಾ? ಸರಿ ಸರಿ ಆಯ್ತು. ಅಲ್ಲ ಕಣಕ, ಇವಳು ಅವಾಗ ಮಾಡಿರೋದೆಲ್ಲ ಮರ್ತ್ಬಿಟ್ಟ ನೀನು? ಅಲ್ಲ ನೀನ್ ಎಷ್ಟು ಕಾಡಿ ಬೇಡ್ಕೊಂಡ್ರು ಇಲ್ಲಿದ್ದೇನೆ ಅದೇ ಓದ್ಲು. ಇಲ್ಲಿದ್ದಾಗ್ಲೂ ಎಷ್ಟು ಜಗಳ ಮಾಡೋಳು ನೀನು ಕೂಟೆ, ಅದನ್ನೆಲ್ಲ ಮರ್ತು ಬಿಟ್ಯಾ ಇವಾಗ? ಭಾಗ್ಯಮ್ಮ ನೋಡು, ಸೆನಕಿರಾರ್ ನೋಡಿನು ಸಹಿಸ್ಕೆಮಕ್ ಆಗ್ತಿಲ್ಲ. ಹೆಂಗೆ ಏನೇನು ಹೇಳ್ತಾಳೆ ನೋಡು. ಬಿಡು, ಹಳೆದೆಲ್ಲನ ನೆನೆಸ್ಕೊಂಡು ಈಗಿನ ಸುಖನ ಮರೆಯಕ್ಕಾಗುತ್ತಾ? ಈಗ ಹೆಂಗ ಬಂದು ಹೇಳಲ್ಲ, ಬುದ್ಧಿ ಕಲ್ತ್ಕೊಂಡು ಬಿಡು. ಹಳೆದೆಲ್ಲ ನೆನೆಸ್ಕೊಂಡು ಯಾಕೆ ಹೊರಗ್ಬೇಕು ಹೇಳು? ಅದನ್ನ ಮರ್ತು ಬಿಡ್ಬೇಕು. ಹೌದೌದು ಅತ್ತೆ, ಹಳೆದೆಲ್ಲ ಮರಿಬೇಕು. ಆದ್ರೆ ಎಚ್ಚರಿಕೆ ಆಗಿ ಇರ್ಬೇಕು. ಕೆಲವರು ಬದಲಾಗಿರೋ ತರ ನಾಟಕ ಮಾಡ್ತಾರೆ, ಕೆಲವರು ಬದಲಾಗಿರ್ತಾರೆ ನಿಜವಾಗ್ಲೂ.
ಅಂದ್ರೆ ಏನಕ್ಕ ನಿಮ್ಮ ಮಾತಿನ ಅರ್ಥ? ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತನಾ? ನೀನಲ್ವೇ, ನೀನು ಒಳ್ಳೆಯವಳಾಗಿದ್ಯಾ ಬಿಡು. ನಿನ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಬೇರೆಯವರು ಹಾ. ಓಹ್ ಹಂಗೆ ಹೇಳ್ದ. ಈ ಭಾಗ್ಯಮ್ಮ ಏನೇನೋ ಹೇಳ್ತಾ ಇದ್ದಾಳೆ. ಈ ಭಾಗ್ಯಮ್ಮ ಯಾಕೆ ಅತ್ತೆ ಸೊಸೆ ಚೆನ್ನಾಗಿರೋದು ನೋಡಿದ್ರೆ ನಿನ್ಗೆ ಸಹಿಸ್ಕೊಂಬಕ್ಕಾಗಲ್ವಾ? ನಾವೆಂಗೋ ಎಲ್ಲರೂ ಒಂದಾಗಿ ಇವಾಗ ಖುಷಿಯಾಗಿದ್ದೀವಿ ಒಂದೇ ಮನೆಯಲ್ಲಿ. ನಾನು, ಲಸ್ಮಕ್ಕಾಯ, ನಮ್ಮ ಅತ್ತೆ, ನನ್ನ ಮಕ್ಕಳು ಎಲ್ಲರೂ. ಅದನ್ನ ನೋಡಿ ಸಹಿಸ್ಕೊಂಬಕ್ಕಾಗದೆ ನೀನು ಏನೇನೋ ಹೇಳ್ತೀಯಲ್ಲ, ಸುಮ್ಮನೆ ಹೋಗು. ಅವಳು ಸುಮ್ಮನೆ ತಮಾಷೆ ಮಾಡಿದಾಳೆ ಅಷ್ಟೇ ಕಣೆ ಮಾದೇವಿ, ಏನು ಇಲ್ಲ. ಹೌದೌದು ಮಾದೇವಿ, ಹೌದು. ಸುಮ್ಮನೆ ತಮಾಷೆಗೆ ಹಂಗಂದಿದ್ದು, ನೀನ್ ಬೇಜಾರು ಮಾಡ್ಕೋಬೇಡ ಬಿಡು. ನಾನು ಹೋಗ್ತೀನಿ. ಸರಿ ಹೋಗು. ಅಕ್ಕ ನಡಿ, ಅಡುಗೆ ಮಾಡಿದ್ದೀನಿ, ಊಟ ಮಾಡುವಂತೆ. ಹೌದಾ, ಅಡುಗೆ ಮಾಡ್ದ ನೀನೇನೆ? ಹ್ಞೂ, ಯಾಕೆ ನಾನು ಮಾಡಬಾರ್ದೆ? ನಡಿ. ಹಲೋ ನವ್ಯ, ಆಯಿತು. ಅಯ್ಯೋ, ಈಗ ಆ ಊರಲ್ಲಿಲ್ಲ, ನಾವು ಬೇರೆ ಊರಿಗೆ ಬಂದಿದ್ದೀವಿ. ನಿನಗೆ ತಿಳಿಸೋಣ ಅಂತಿದ್ದೆ, ಆದರೆ ಮರ್ತ್ಬಿಟ್ಟೆ. ಸಾರಿ ಬೇಬಿ. ಇವನು ಮಾದೇವಿ ಮಗ ಕಿರಣ ಅಲ್ವಾ? ಯಾವುದೋ ಹುಡುಗಿ ಜೊತೆ ಮಾತಾಡ್ತಿದ್ದಂಗೈತೆ. ಅಯ್ಯೋ ಸರಿ ಆಯಿತು, ಬರ್ತೀನಿ, ನಾಳೆನೇ ಮೀಟ್ ಮಾಡ್ತೀನಿ. ಸರಿ ಆಯಿತು, ಇಡ್ಲಾ? ಓಕೆ. ನಮ್ಮಮ್ಮ ಫೋನ್ ಮಾಡ್ತಾಯಿದ್ರೆ, ಇಡು. ಅಯ್ಯೋ ಏನಪ್ಪ ಈ ಹುಡುಗಿರಂತೂ ಒಂದು ಸ್ವಲ್ಪ ಕಾಣ್ತಾ ಇಲ್ಲ ಅಂತಂದರೆ ಏನು ಕಾಲ್ ಮೇಲೆ ಕಾಲ್ ಮಾಡ್ತಾರೆ. ಸೀಮಾ ಬೇರೆ ಫೋನ್ ಮಾಡ್ತಿದ್ದಾಳಲ್ಲಪ್ಪ, ಮಾತಾಡ್ಬಿಟ್ಟು ಹೇಳ್ಬಿಡೋಣ. ಹಾಯ್ ಸೀಮಾ, ಹೇಗಿದೆಯಾ ಅಂದರೆ ಅಲ್ಲ, ನನ್ನ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಇವತ್ತು. ಡೇಟ್ ಫಿಕ್ಸ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಯಾವುದಾದ್ರೂ ಹತ್ರ ಇರೋ ಮುಹೂರ್ತನೇ ಫಿಕ್ಸ್ ಮಾಡಬೇಕು ಅಂತನ ಮಾತಾಡ್ಕೊಂಡು ಹೋದ್ರು ನಮ್ಮ ಅಮ್ಮನೂ ಅಪ್ಪನೂ. ನೀನು ಎಲ್ಲಿದ್ದೀಯಾ? ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗಬೇಕು ಕಿರಣ್, ನೀನು ಆದಷ್ಟು ಬೇಗ ಬಾ. ಅಯ್ಯೋ ನಿಮ್ಮಮ್ಮ ಅಪ್ಪಗೂ ಮದುವೆ ಡೇಟು ಒಂದು 2 ತಿಂಗಳು ಹಿಂದಕ್ಕೆ ಕೇಳು, ಮುಂದಕ್ಕೆ. ಆವಾಗ ಏನಾದರೂ ಮಾಡ್ಬೋದು. ನಾವು ಊರು ಬಿಟ್ಟು ಇವಾಗ ನಮ್ಮ ಅಪ್ಪರ ಊರಿಗೆ ಬಂದಿದ್ದೀವಿ, ಅದಕ್ಕೆ ಮೀಟ್ ಮಾಡೋಕ್ಕಾಗಿಲ್ಲ. ಸಾರಿ. ಹೌದಾ, ಸರಿ ಆಯಿತು ಬಿಡು, ಬೇಗ ಬಾ. ನೋಡೋಣ ನಮ್ಮ ಅಪ್ಪ ಅಮ್ಮ ಯಾವ ಡೇಟ್ ಫಿಕ್ಸ್ ಮಾಡ್ಕೊಂಬರ್ತಾರೋ ಏನೋ ಗೊತ್ತಿಲ್ಲ, ನನಗೆ ಭಯ ಆಗ್ತಿದೆ. ಏನೇನು ಯಾವುದು ಇನ್ನೊಂದು ಹುಡುಗಿ ಹತ್ರ ಮಾತಾಡ್ತಿದ್ದೆ, ಏನೋ ಹೆಸರು ಹೇಳ್ದೆ ಕಣಪ್ಪ. ಅಯ್ಯೋ ಅರ್ಥ ಮಾಡ್ಕೋ ಬೇಬಿ, ಬರ್ತೀನಿ. ಆಯಿತು ಇಡು, ಇಲ್ಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಅವಾಗಲೇ ಯಾರ ಹತ್ರನೂ ಮಾತಾಡ್ತಿದ್ದೆ, ನಿನ್ನ ಕಾಲು ಬಿಸಿ ಅಂತ ಬರ್ತಿತ್ತಲ್ಲ, ಯಾಕೆ? ಯಾರ ಜೊತೆ ಮಾತಾಡ್ತಿದ್ದೆ ಅಷ್ಟೊತ್ತು? ಅದು ನಮ್ಮಮ್ಮ ಫೋನ್ ಮಾಡಿದ್ರು, ಮಾತಾಡ್ತಿದ್ದೆ, ಅದಕ್ಕೆ. ಯಾಕೆ? ನಿಮ್ಮಮ್ಮನ ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ ನಾನು, ಒಂದು 1/4 ಗಂಟೆ ಆಯಿತು. ಅಮ್ಮನ ಹತ್ರ 1/4 ಗಂಟೆ ಮಾತಾಡೋವಂಥದ್ದು ಏನಿರುತ್ತೆ? ಏನೂ ಇಲ್ಲ, ಅದು ಏನೋ ಆಸ್ತಿ ಬಗ್ಗೆ ಏನೋ ಮಾತಾಡ್ತಾ ಇದ್ರು, ಅದಕ್ಕೆ ಹೇಳ್ತಿದ್ದೆ ಅಷ್ಟೇ. ಏನು ಮಾಡಬೇಕು ಅಂತನಾ, ಅಷ್ಟೇ, ಇನ್ನೇನು ಇಲ್ಲ. ನಾವು ಹೊಸ್ದಾಗಿ ಊರಿಗೆ ಬಂದಿದ್ದೀವಲ್ವಾ, ಅವ್ರಿಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಅಲ್ವಾ ನಮ್ಮ ಅಪ್ಪರದು ಆಸ್ತಿ ಬಗ್ಗೆ, ಅದಕ್ಕೆ ನನಗೆ ಹೇಳ್ತಾಯಿದ್ರು ಅದೇನೋ ಚೆಕ್ ಮಾಡು, ಪಾಣಿ ತೆಗಿಸ್ಕೊಂಬ ಅಂತನಾ, ಅದಕ್ಕೆ ಕೇಳ್ತಿದ್ದೆ ಅಷ್ಟೇ. ಸರಿ ಆಯಿತು, ನಾನು ಮಂತಕ್ಕೆ ಹೋಗ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಯಾರದು? ಇವನೇನು ಈತನ ಯಾವುದೋ ಹುಡುಗಿ ಹತ್ರ ಫೋನ್ ಮಾಡಿ, ಈಗ ನೋಡಿದ್ರೆ ನಮ್ಮಮ್ಮ ಫೋನ್ ಮಾಡಿದ್ರು, ಆಸ್ತಿ ಅದು ಇದು ಅಂತಿದ್ದಾನೆ. ಏನಪ್ಪ ನೋಡಿದ್ರೆ ಯಾಕೋ ಒಳ್ಳೆ ಹುಡುಗನ ಥರ ಕಾಣಿಸ್ತಿಲ್ಲ. ಸರಿ ಆಯ್ತು ಇಡು, ಬಾಯ್. ಆಂಟಿ. ಏನಪ್ಪ ಕಿರಣ್, ಏನೋ ಮಾತಾಡ್ತಿದ್ದೆ, ಯಾರ ಜೊತೆ ಮಾತಾಡ್ತಿದ್ದೆ? ಯಾರವರು? ನನ್ನ ಫ್ರೆಂಡ್ ಆಂಟಿ, ಏನೋ ಕೇಳ್ತಿದ್ಲು, ಹೇಳ್ತಿದ್ದೆ. ಕೇಳ್ತಿದ್ಲು ಅಂದರೆ ಹುಡುಗಿನ? ಅಯ್ಯೋ ಇಲ್ಲ ಆಂಟಿ, ಕೇಳ್ತಿದ್ದ ಅನ್ನೋಕ್ಕೋಗಿ ಕೇಳ್ತಿದ್ಲು ಅಂತಂದೆ. ಅದು ಹುಡುಗ. ಅದು ಸುರೇಶ್ ಅಂತ ನನ್ನ ಫ್ರೆಂಡು. ಅವನ ಹತ್ರ ಮಾತಾಡ್ತಿದ್ದೆ. ಸರಿ, ನಾನು ಮಂತಕ್ಕೆ ಹೋಗ್ಬೇಕು ಆಂಟಿ, ಬರ್ತೀನಿ, ನನಗೆ ಟೈಮ್ ಆಯಿತು. ಸರಿ ಆಯಿತು, ಹೋಗಪ್ಪ, ಹೋಗು. ಅದೇನು ಅರ್ಜೆಂಟ್ ಕೆಲಸ ಆಯಿತೋ ಏನೋ? ನೀನು ನಿಮ್ಮಮ್ಮ ಈ ಊರಿಗೆ ಅದೇನು ಸ್ಕೆಚ್ ಹಾಕೊಂಡು ಬಂದಿದ್ದೀರೋ ಏನೋ ಗೊತ್ತಿಲ್ಲ. ನೀನು ನೋಡಿದ್ರೆ ಹಿಂಗೆ, ನಿಮ್ಮಮ್ಮ ನೋಡಿದ್ರೆ ಹಂಗೆ. ಏನು ಹೇಳ್ತಿದ್ರಿ ಆಂಟಿ? ಹಂಗಂದ್ರೆ ನಾವೇನು ಸ್ಕೆಚ್ ಹಾಕಿದ್ದೀವಿ? ಏನೂ ಇಲ್ಲ, ಹೋಗಪ್ಪ, ಹೋಗು. ಆಂಟಿ, ನಾನು ಹುಡುಗಿರ ಜೊತೆ ಮಾತಾಡೋದ ಕೇಳಿಸ್ಕೊಂಡ್ರ? ಅಯ್ಯೋ ಸದ್ಯ ಕೇಳಿಸಿಲ್ಲ ಅನ್ಸುತ್ತೆ. ಏನಿದು, ಯಾರೋ ಇಬ್ಬರು ಹುಡುಗಿಯ ಜೊತೆ ಮಾತಾಡ್ತಿದ್ದ, ನೋಡಿದ್ರೆ ಸಡನ್ ಆಗಿ ಹಿಂಗೆ ಪ್ಲೇಟೇ ಚೇಂಜ್ ಮಾಡ್ತಾ ಇದ್ದಾನೆ. ಏನು ಅದೇನಪ್ಪ ಈ ಮಾದೇವಿ ಮಕ್ಕಳು, ಅದೇನು ಅಂತ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಸ್ವಲ್ಪ ದಿನದಲ್ಲೇ ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.